ಓಂ ಮಧುಕೇಶ್ವರಾಯ ನಮಃ. ಯೋಗಿನ ವಿಚಾರ. ನಮ್ಮ ಸನಾತನದವರು ಉಳಿಬೇಕು ಅಂದರೆ, ಬೆಳಿಬೇಕು ಅಂದರೆ, ನಾವು ದೇವರ ಮಂತ್ರ ಜಪ ಮಾಡುವುದನ್ನು ಬಿಡಬಾರ್ದು, ನಿಲ್ಲಿಸಬಾರ್ದು. ಹೇಳೋದನ್ನು ಬಿಡಬಾರ್ದು. ನಮ್ಮ ಆರಾಧನೆಯ ಪದ್ಧತಿಯನ್ನು ಬಿಡಬಾರ್ದು. ನಮ್ಮ ಆಚಾರ ವಿಚಾರಗಳನ್ನು, ನಮ್ಮ ಜೀವ ಹೋದರೂ ಸರಿ, ನಾವು ಅದನ್ನು ಬಿಡಬಾರ್ದು. ಯಾಕಂದರೆ ನಮ್ಮ ಸನಾತನದವರೆಲ್ಲ ವೀಕ್ಷಕರ ಜೀವವನ್ನು ಒತ್ತೆ ಇಟ್ಟು ಎಷ್ಟು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ, ಎಷ್ಟು ಜನರನ್ನು, ಕೆಟ್ಟ ಜನರನ್ನು ಸಂಹಾರ ಮಾಡಿ, ಯುದ್ಧ ಮಾಡಿ ನಮ್ಮ ಸನಾತನ ದೇವಸ್ಥಾನಗಳನ್ನು ಉಳಿಸ್ಕೊಂಡಿದ್ದಾರೆ. ನಮ್ಮ ಧರ್ಮ, ಸನಾತನ ಧರ್ಮವನ್ನು ಕಾಪಾಡಿಕೊಂಡು ಇವತ್ತಿಗೂ ಬಂದಿದ್ದಾರೆ ವೀಕ್ಷಕರ. ಆದರೆ ಇವತ್ತಿನ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತ ಒಂದು ಸಾರಿ ಯೋಚನೆ ಮಾಡಿ, ಮನಸ್ಸು ಕೊಟ್ಟು ಯೋಚನೆ ಮಾಡಿ ವೀಕ್ಷಕರೇ, ನಿಮಗೆ ಉತ್ತರ ಸಿಗುತ್ತದೆ. ಮನುಷ್ಯ ಒಂದಲ್ಲ ಒಂದಿನ ಸಾಯಬೇಕು ವೀಕ್ಷಕರೇ. ನಾನೇ ಆಗಿರಲಿ, ಒಂದಲ್ಲ ಒಂದಿನ ದೇಹ ಬಿಡಲೇಬೇಕು. ಅಲ್ಲಿವರೆಗೆ ನಮ್ಮ ಸನಾತನ ಧರ್ಮವನ್ನು ಕಾಪಾಡ್ಕೊಂಡು ಹೋಗುವುದರ ಸುಖ ಬೇರೆ ಯಾವುದರಲ್ಲೂ ಇಲ್ಲ ವೀಕ್ಷಕರೇ. ನಿಮಗೆ ಹೇಳ್ತೇನೆ, ಈ ಜಪ ತಪಸ್ಸೆಲ್ಲ ಒಂದು 2-3 ದಿನ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಕಷ್ಟ ಅಂದರೆ ಯಾರು ಕೂತ್ಕೊಳ್ಳೋಣ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತದೆ. ಒಂದು 3 ದಿನ ನಾವು ಏಕಾಂತದಲ್ಲಿ ಕೂತ್ರೆ ಪವರ್ಫುಲ್ ದೇವಸ್ಥಾನಗಳಲ್ಲಿ ನಮಗೆ ತನ್ನಿಂತಾನೇ ಅಭ್ಯಾಸ ಆಗುತ್ತದೆ ವೀಕ್ಷಕರೇ. ತಪೋಲೋಕದಲ್ಲಿರುವಂತಹ ನೆಮ್ಮದಿ ಯಾವ ಲೋಕದಲ್ಲೂ ಇಲ್ಲ ವೀಕ್ಷಕರೇ. ತಪೋಲೋಕದಲ್ಲಿ ತುಂಬ ನೆಮ್ಮದಿ ಇದೆ. ಮತ್ತು ನಮ್ಮ ಸನಾತನ ವಿಚಾರ, ಆಚಾರ ಇವತ್ತಿಗೂ ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲ ಕೆಲವು ತಪಸ್ಸು ಕುಳಿತಂತಹ ಹಿಂದಿನ ಋಷಿಗಳಿರುವಂತಹ ಜಾಗದಲ್ಲಿ ಅವರು ಸಿದ್ಧಿ ಮಾಡಿಟ್ಟಿರೋದು ಹಾಗೇ ಇದೆ. ನಾವು ಹೋಗಿ ಅದನ್ನು ಪಡ್ಕೊಳ್ಬೇಕು. ನಾವು ಹೋಗಿ ಅದನ್ನು ಪಡ್ಕೊಂಡಾಗ ನಮಗೆ ಗೊತ್ತಾಗ್ತದೆ ಸನಾತನ ಧರ್ಮದ ಪದ್ಧತಿ ಏನಿತ್ತು, ಆಚಾರ ಏನಿತ್ತು, ವಿಚಾರ ಏನಿತ್ತು, ಅವರು ನಡ್ಕೊಂಡು ಬಂದಿರುವಂತಹ ರೀತಿ ಹೇಗಿತ್ತು, ಅವರು ಹೇಗಿದ್ದರು, ಅವರನ್ನು ನೋಡಿದರೆ ನಮಗೆ ಏನು ಅನ್ನಿಸ್ತಾ ಇತ್ತು, ಎಲ್ಲ ನಮಗೆ ಅನುಭವಕ್ಕೆ ಬರುತ್ತದೆ ವೀಕ್ಷಕರೇ. ಆ ಅನುಭವಗಳನ್ನೆಲ್ಲ ನಾವು ತಗೊಂಡು ನಾವು ಒಂದು ಜೀವಿಸುವ ರೀತಿಯನ್ನು ಮಾರ್ಗವನ್ನು ಬದಲು ಮಾಡಿಕೊಂಡು ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸ್ಕೊಂಡು ಹೋಗ್ಬೋದು ವೀಕ್ಷಕರೇ. ನಾನು ಹೇಳ್ತಾ ಇರೋದು ನಮ್ಮ ಸನಾತನ ಧರ್ಮದ ಜನರಿಗೆ ವೀಕ್ಷಕರೇ. ಯಾಕೆಂದರೆ ಇಷ್ಟೆಲ್ಲ ದೇವಸ್ಥಾನಗಳು ಇದೆಯಲ್ಲ ಸನಾತನ ಧರ್ಮದವರು ಕಟ್ಟಿರೋದು. ಶಂಕರಾಚಾರ್ಯರು ಎಷ್ಟು ಕಟ್ಟಿರೋದು, ಅವರು ತಪಸ್ಸಾಚರಣೆ ಮಾಡಿ ಅದನ್ನೆಲ್ಲ ಕಟ್ಟಿರೋದು. ನಿಮ್ಗೆ ಹೇಳ್ತೇನೆ, ಶ್ರೀ ಶಂಕರಾಚಾರ್ಯರೆಲ್ಲ ಮಳೆನೂ ಲೆಕ್ಕಿಸದೆ, ಚಳಿನೂ ಲೆಕ್ಕಿಸದೆ, ಸೆಕೆನೂ ಲೆಕ್ಕಿಸದೆ, ಆ ಕಾಡಲ್ಲಿ, ಗುಡ್ಡದಲ್ಲಿ, ಬೈಲಲ್ಲಿ ಮಲ್ಕೊಳ್ತಾ ನಡ್ಕೊಂಡು ಸಂಚಾರ ಮಾಡಿ, ದೇಶ ಸಂಚಾರ ಮಾಡಿ ದೇವಸ್ಥಾನಗಳನ್ನು ಕಟ್ಟಿ ಹೋದರು. ಯಾಕೆ? ನಮ್ಮ ಸನಾತನ ಧರ್ಮ, ನಮ್ಮ ಸನಾತನ ಧರ್ಮ ಉಳಿಬೇಕು, ನಮ್ಮ ಜನರು ಉಳಿಬೇಕು, ನಮ್ಮ ಜನರಿಗೆ ಒಳ್ಳೆಯದಾಗಬೇಕು. ಯಾವುದೇ ಕಾರಣಕ್ಕೂ ಬೇರೆ ಧರ್ಮದ ವಶೀಕರಣ ಆಗಬಾರ್ದು. ನಮ್ಮ ಧರ್ಮದ ಜನ ನಮ್ಮ ವಶೀಕರಣದಲ್ಲೇ ಇರಬೇಕು, ನಮ್ಮ ಸನಾತನ ವಶೀಕರಣದಲ್ಲೇ ಇರಬೇಕು ಅಂತ ಮಾಡಿ ಹೋದರು ವೀಕ್ಷಕರೇ. ಯಾಕೆ ಮಾಡೋದ್ರು? ಎಲ್ಲರೂ ಚೆನ್ನಾಗಿರಬೇಕು, ಸುಖ ನೆಮ್ಮದಿ ಶಾಂತಿಯಿಂದ 100 ವರ್ಷ 150 ವರ್ಷ ಬದುಕಿ ಬಾಳು ಹೋಗಬೇಕು. ಎಲ್ಲ ಆಚಾರ ವಿಚಾರಗಳನ್ನು ಅಳವಡಿಸ್ಕೊಂಡು ದೈವಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ತಾ ನೆಮ್ಮದಿಯಿಂದ ಪ್ರಾಣಿ ಪಕ್ಷಿಗಳ ಥರನೇ ಜೀವನ ಮಾಡಬೇಕು ಅವರು ಅಂತ ಅವರು ಎಲ್ಲ ಬರೆದು ಹೋದರು, ಉಲ್ಲೇಖನ ಮಾಡಿದ್ರು. ಆದರೆ ನಮ್ಮ ಸನಾತನ ಧರ್ಮದವರು ಇವತ್ತಿನ ದಿನ ಏನು ಮಾಡ್ತಾ ಇದ್ದೀರಿ ವೀಕ್ಷಕರೇ?
ನಮ್ಮ ಸನಾತನ ಧರ್ಮ ನಮ್ಮ ಜವಾಬ್ದಾರಿ.